ಹಲೋ ಎಲ್ರಿಗೂ ನಮಸ್ಕಾರ. ಪರಮ್ ನೋಡಿ ಅಳ್ತಾ ಇದ್ದ. ಇವಾಗ ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್. ವಿಡಿಯೋ ಅಂತ ಅಂದರೆ ಏನು ಪವರ್ ಅಲ್ವಾ. ಎಲ್ಲಿದು ಓಪನ್ ಆಗಿಬಿಟ್ಟಿದೆ ಪರ. ಬರೀ ತರಲೆ ರೆಸ್ಟ್ ಅನ್ನೋದೇ ಇಲ್ಲ. ಅವನಿಗೂ ಇಲ್ಲ ನಮಗೂ ಇಲ್ಲ. ಇರು ಹಾಕ್ಬಿಡ್ತೀನಿ. ಎಲ್ಲೋಗೋಣ ಬಂಗಾರಿ. ಮಾಮ ಬತ್ತಲ್ಲ ಮಾಮ ವಿಶು ಮಾಮ. ಇರು ಇದು ಹಾಕ್ಬಿಡ್ತೀನಿ. ಏನಿವತ್ತು ಎಲ್ಲೋಗೋಣ ನಾವು ಅಲ್ಲೋಗೋಣ. ಶೇಮ್ ಮಾಡಿ ಎಲ್ಲರೂ ಇವನಿಗೆ ಶೇಮ್ ಅಳ್ತಾನೆ ಯಾವಾಗಲೂ. ಫ್ರೆಂಡ್ಸ್ ನಾಳೆ ರಾಮನವಮಿ ಇದೆ. ಸೊ ರಾಮನವಮಿಗೆ ಶುಕ್ರವಾರ ಇರೋದ್ರಿಂದ ರಾಮನವಮಿ ಅಲ್ವಾ, ಪೂಜೆ ಅಂತೂ ನಾರ್ಮಲ್ ಇದ್ದೇ ಇರುತ್ತೆ. ರಾಮನವಮಿಗೆ ಪಾನಕ ಹೆಸರು ಬೇಳೆ ಎಲ್ಲ ಮಾಡೋಣ, ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಹೆಂಗಾಗುತ್ತೆ ಅಂತ. ಇವತ್ತೇ ವ್ಲಾಗ್ ಯಾಕೆ ಶುರು ಮಾಡಿಬಿಟ್ಟಿದ್ದೀನಿ ಅಂತಂದರೆ ನಾಳೆ ಗಡಿಬಿಡಿಯಲ್ಲಿ ವ್ಲಾಗ್ ಶುರು ಮಾಡೋದಕ್ಕೆ ಟೈಮ್ ಇರುತ್ತೆ ಅಲ್ವಾ, ಐ ಡೋಂಟ್ ನೋ. ಹಾಗಾಗಿ ಇವಾಗಲೇ ಶುರು ಮಾಡಿದೆ. ಪರಮ ಅಳ್ತಾ ಇದ್ನಲ್ಲ, ಸೊ ಹಾಗೆ ಹೊರಗಡೆ ಕರ್ಕೊಂಡು ಬಂದಿದ್ದೆ. ಬಟ್ ಇವನು ಅಳ್ತಾ ಇದ್ದಾನೆ. ನಮ್ಮ ಮಮ್ಮಿ ನೋಡಿ ಇವತ್ತು ಅವನಿಗೆ ಹಣೆಗೆ ಇಟ್ಟಿರೋ ಕಪ್ಪು ಕೆನ್ನೆಗೆಲ್ಲ ಇಟ್ಟು, ಕೈಗೆಲ್ಲ ಇಟ್ಟು, ಕಾಲಿಗೆಲ್ಲ ಇಟ್ಬಿಟ್ಟಿದ್ದಾರೆ. ಆದರೆ ತುಂಬ ರೇರ್ ಅವ್ನಿಗೆ ಆ ಥರ ಎಲ್ಲ ಇಡೋದು. ಅಂದರೆ ಚಿಕ್ಕದ್ರಲ್ಲಿ ಇಡ್ತಾ ಇದ್ವಿ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಇಡಲ್ಲ. ಬೇಕೀಗ ತಾಶೆ ಮಾಡಬೇಕಾ? 6:30 ಆಗಿದ್ರು ವೆದರ್ ನೋಡಿ ಹಿಂಗಿದೆ. 6:30 ಅಂತ ಅನಿಸೋದೇ ಇಲ್ಲ. ಇವಾಗ ಸಮ್ಮರ್ ಶುರುವಾಗಿರೋದ್ರಿಂದ 7 ಆದಾಗ 6 ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಹೆವಿ ಶೆಕೆ, ಸಿಕ್ಕಾಪಟ್ಟೆ ಶೆಕೆಯಲ್ಲಿ ಮಕ್ಕಳನ್ನ ಹೊರಗಡೆ ಅಂದರೆ ಒಳಗಡೆ ಕೂರಿಸ್ಕೊಂಡು ಫ್ಯಾನಲ್ಲಿ ಹಾಕೊಂಡಿದ್ರೆ ಅದು ಫುಲ್ಲು. ಸರಿ ಸಿಗ್ತೀನಿ ಮತ್ತೆ. ಇಲ್ಲಿ ಹೆಸರು ಬೇಳೆನ ನೆನೆಸಿದ್ದೀನಿ ನೋಡಿ. ಒಂದು 10 to 20 ಮಿನಿಟ್ಸ್ ಆಗಿದೆ. ಇನ್ನು ಒಂದು 10 to 15 ಮಿನಿಟ್ ಇದನ್ನು ಹಾಗೆ ನೆನೆಸೋದಕ್ಕೆ ಬಿಡ್ತೀನಿ. ಹೆಸರು ಬೇಳೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಅಂದರೆ ನಾವು ಮಾಡೋದು ಇಲ್ಲಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಂಥ ಕುಕುಂಬರ್ ಇದ್ದರೆ ಕುಕುಂಬರ್ನ ಕೂಡ ಹಾಕ್ಕೋಬೋದು, ಆಪ್ಷನಲ್ ಬೇಕು ಅಂತಂದರೆ. ಸೊ ಇರಲಿಲ್ಲ ಅಂತ ನಾನು ಹಾಕಿಲ್ಲ. ಆ್ಯಂಡ್ ಲೈಟಾಗಿ ಒಗ್ಗರಣೆ ಹಾಕಬೇಕು. ಸೊ ಇವಾಗ ಹೆಸರು ಬೇಳೆ ನೆಂದಿದೆ. ಮತ್ತು ಇಲ್ಲಿ ಪಾನಕ ಮಾಡೋದಕ್ಕೆ ಏನು ಮಮ್ಮಿ ಇದು? ಕರ್ಬೂಜ ಮಸ್ಕ್ ಮಲನ್. ಇದು ಆಪ್ಷನಲ್ಲು. ಮಸ್ತ್ ಮಲೈಕನ ಮಸ್ಕ್ ಮಲನ್ ಮಸ್ತ್ ಮಲೈಕ ಅಂತ. ಅಲ್ಲಿ ಬೆಲ್ಲನ ಇದು ಕರ್ಗೋದಕ್ಕೆ ಇಟ್ಟಿದ್ವಿ ನೀರಲ್ಲಿ. ಮತ್ತೆ ಈಗ ಮಸ್ಕ್ ಮೆಲನ್ಗೆ ಒಂದೆರಡು ಏಲಕ್ಕಿ ಹಾಕಿ ಹಂಗೆ ರುಬ್ಕೊಳ್ಳೋಣ. ಕೈಯಲ್ಲಿ ಕಿವಿಚ್ಕೊಳ್ಳೋ ಬದಲು ಇದನ್ನೇ ಒಂದೆರಡು ಸಲ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಮಸ್ಕ್ ಮೆಲನ್ ಹಾಕ್ಲೇಬೇಕಾ ಮಮ್ಮಿ? ಇದು ಎಕ್ಸ್ಟ್ರಾ ಅಂದ್ರೆ ಬೇಕು ಅಂದ್ರೆ ಮಾಡ್ಬೋದಿಲ್ಲ, ಟೇಸ್ಟ್ಗೋಸ್ಕರ ಇದು. ಇಲ್ಲ ಅಂದ್ರೆ ಬೆಲ್ಲ, ಏಲಕ್ಕಿ ಪೌಡರು ಮತ್ತೆ ಇನ್ನ ಏನೇನೋ ಹಾಕಿ ಜ್ಯೂಸ್ ಪಾನಕ ಓಕೆ ರೆಡಿ ಆಗಿದೆ. ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು. ಸೊ ಫ್ರೆಂಡ್ಸ್ ಇವಾಗ ನೋಡಿ ರುಬ್ಕೊಂಡಿದ್ದೀನಿ. ಅಂದರೆ ಏಲಕ್ಕಿ ಹಾಕ್ಬಿಟ್ಟು ಒಂದೆರಡು ರುಬ್ಕೊಂಡಿದ್ದೀನಿ. ಈಗ ಏನು ಪಾನಕ ರೆಡಿ ಆಯಿತು ಅಲ್ವಾ, ಸ್ವೀಟ್ ಬೆಲ್ಲ ಕರಗಿಸಿದ್ನಲ್ಲ ಅದರೊಳಗಡೆ ಹಾಕೋತಾ ಇದೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಸೈಡ್ ಪಾನಕನೂ ಆಯಿತು. ಇಲ್ಲಿಗೆ ನಾನು ಏಲಕ್ಕಿನ ಹಾಕಿದ್ದರಿಂದ ಏಲಕ್ಕಿ ಪೌಡರ್ನ ಏನು ಮೇಲ್ಗಡೆ ಹಾಕಿಲ್ಲ. ಸೊ ಹಾಕಿ ಗ್ರೈಂಡ್ನ ಮಾಡ್ಕೊಂಡಿದ್ದೀನಿ ಮಸ್ಕ್ ಮೆಲನ್ ಜೊತೆನೆ. ಸೊ ಸಖತ್ತಾಗಿತ್ತು ಪಾನಕ ಅಂತೂ. ಆ್ಯಂಡ್ ಇಲ್ಲಿ ಹೆಸರುಬೇಳೆ, ಕಾಯಿ ತುರಿ, ಕ್ಯಾರೆಟು, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಲೈಟಾಗಿ ಕರಿಬೇವಿನ ಸೊಪ್ಪು, ಸಾಸಿವೆ, ಚೂರು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇವಾಗ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಸೂಪರಾಗಿರೋ ಹೆಸರುಬೇಳೆ ಕೂಡ ರೆಡಿ. ಚೆನ್ನಾಗಿತ್ತು. ಏನೋ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಥರ. ಫಾರ್ ದಿ ಫಸ್ಟ್ ಟೈಮ್ ನಾನು ಹೆಸರುಬೇಳೆನೂ ಮಾಡಿರೋದು. ಏನೋ ಒಂಥರ ಚೆನ್ನಾಗಂತ ಅನ್ನಿಸ್ತು. ಒಳ್ಳೆ ಮಿಕ್ಸ್ ಮಾಡಿದೆ, ಸೂಪರಾಗಿತ್ತು. ಆ್ಯಂಡ್ ಮಜ್ಜಿಗೆ ಕೂಡ ಮಾಡಿದೆ, ಅದು ಕೂಡ ಚೆನ್ನಾಗಿತ್ತು. ಏನೋ ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಸೊ ಏನೋ ಒಂಥರ ದೇವ್ರಿಗೆ ರಾಮನವಮಿ ದಿನ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ಮಾಡಿದ್ದು ನಮಗೆ ಒಂಥರ ಏನೋ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿ ಕೂಡ ಅಂತ ಅನ್ನಿಸ್ತು. ಸೊ ಏನು ಅಂತಂದರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಅಂದರೆ ರಾಮನವಮಿನ ನಾರ್ಮಲಾಗಿ ಪೂಜೆ ಮಾಡ್ತಿದ್ವಿ ಅಷ್ಟೇ. ಇದೆಲ್ಲ ಮಾಡಿ ಪೂಜೆ ಮಾಡ್ತಾ ಇರೋದು ಫಾರ್ ದಿ ಫಸ್ಟ್ ಇಯರೇ ಮಾಡ್ತಾ ಇರೋದು. ಸೊ ಹಾಗಾಗಿ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು. ಇನ್ನು ನನ್ನ ತಮ್ಮ ತೋಟಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ. ಸೊ ನಮ್ಮ ತೋಟದಲ್ಲೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಅಲ್ವಾ. ಇವನು ಫ್ರೀ ಆದಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಮಮ್ಮಿ ಇಷ್ಟು ದಿನ ಹೋಗಿ ಬರ್ತಾಯಿದ್ರು, ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ.
ಸೊ ಹಂಗಾಗಿ ವಿಷುನೂ ಕೂಡ ಇವತ್ತು ಫ್ರೀಯಾಗಿ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟ. ಸೊ ಊಟ ಮಾಡ್ಕೊಂಡು ಹೋಗು ಅಂದ್ವಿ. ಅಡುಗೆ ಎಲ್ಲ ರೆಡಿಯಾಗಿತ್ತು, ಬಟ್ ಊಟ ಮಾಡಲಿಲ್ಲ. ಸೊ ನಾನು ಚಿಕ್ಕದಾಗಿ ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಸುನೀಲ್ ಅವ್ರು ವೀಡಿಯೋ ಕಾಲ್ ಕೂಡ ಮಾಡಿದ್ರು. ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರಲ್ವ, ಇವಾಗ ಬಿಜಿಗೂ ಸಮ್ಮರ್ ಹಾಲಿಡೇಸು, ಅವನಿಗೆ ಸಮ್ಮರ್ ಕ್ಯಾಂಪ್ ಹಾಕಬೇಕು. ಬಟ್ ಇನ್ನೂ ಸಮ್ಮರ್ ಕ್ಯಾಂಪೆಲ್ಲ ಶುರು ಆಗಿಲ್ಲ, ಇನ್ನೂ 1 ವೀಕ್ ಇದೆ, ಆಮೇಲೆ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಪರಂ ಬಗ್ಗೆ ಕೇಳ್ತಿರ್ತೀರ, ಅಂದರೆ ಅವನು ಅಂಬೆಗಾಲೆಲ್ಲ ಹಾಕ್ತಾನೆ, ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಅಂತ. ಅವನು ಅವಾಗಿಂದನೂ ತುಂಬ ದಿನಗಳಿಂದನೇ ಅಂಬೆಗಾಲೆಲ್ಲ ಹಾಕ್ತಾನೆ, ಎದ್ದು ನಿಂತ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾನೆ. ಬಟ್ ನಾನು ತೋರಿಸಲ್ಲ ಅಷ್ಟೇ. ಈ ವಿಡಿಯೋಸ್ ಚಿಕ್ಕದಾಗಿ ರೆಕಾರ್ಡ್ ಮಾಡ್ಕೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೇನೇ ಈ ಕ್ಲಿಪ್ಪಿಂಗ್ಸ್ನ ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ. ಸೊ ಅವ್ರ ಪಪ್ಪನ ಜೊತೆ ಇಬ್ಬರು ಮಾತಾಡಿಕೊಂಡು ಆಟ ಆಡಿಕೊಂಡು ಪರಮ್ಗೇನು ಅಂತಂದರೆ ಹೋಗಿ ಫೋನ್ನ ಎತ್ಕೋಬೇಕು ಅಂತ ಅವನು. ಸೊ ಮೊಬೈಲ್ನ ನೋಡ್ತಾ ಇರ್ತಾನೆ ದೂರದಲ್ಲಿಟ್ಟಿರೋದನ್ನ, ಅದನ್ನು ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದಾನೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಇವತ್ತು ಶಾರ್ಪ್ 5 o'clock ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು 5 o'clock ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫೈನಲಿ ಮದುವೆ ಸೀರೆಗಳನ್ನ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತ ಕೊಡ್ತಾ ಇದ್ದೀನಿ, ವರ್ಕ್ ಮಾಡಿಸ್ಬೇಕು. ಸೊ ಆ್ಯಸ್ ಯೂಶ್ವಲ್ ನಾನು ಮೀನಾ ಬಜಾರಲ್ಲೇ ಸ್ಯಾರಿನ ಕೊಡೋದು, ನಿಮಗೆ ಗೊತ್ತು. ಅಲ್ಲಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಯಾವ ಥರ ವರ್ಕ್ ಮಾಡಿಸ್ತೀನಿ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಪರಮ್ ಮತ್ತು ಮಮ್ಮಿ ಸ್ಲೋ ಮೋಷನಲ್ಲಿ ಬರ್ತಿದ್ದಾರೆ. ಬನ್ನಿ ಬನ್ನಿ. ಖುಷ್ ಬಂತಾ? ಹೌದಾ, ಬಂದಿಲ್ಲ ಆಂಟಿ. ಆ್ಯಂಡ್ ಇಲ್ಲಿ ಪರಮ್ ಫ್ರೆಂಡ್ಸ್ ನೋಡಿ ಬಂದಿದೆ, ಅಲ್ಲೇ ನೋಡು, ಅಲ್ಲೇ ನೋಡು. ಸೊ ಬನ್ನಿ, ಖುಷ್ನ ಕರ್ಕೊಂಡು ಹೋಗಿ ಬಂದಿರೋದು ನೋಡಿ ಆಟ ಆಡೋಕ್ಕೆ. ನೋಡ್ರಿ ನೋಡ್ರಿ ಅವಾಗ ತುಂಬಾ ಚಿಕ್ಕವನಲ್ಲ, ಈಗ ಚೆನ್ನಾಗಿದ್ದಾರಂತೆ. ಎಷ್ಟೊಂದು ಚೆನ್ನಾಗಿದ್ದಾರ? ಖುಷ್ ಥರ ಇದ್ದಾನೆ, ಯಾರ ಥರ ಇದ್ದಾನೆ? ಚೆನ್ನಾಗಿದ್ದಾರೆ. ನಮ್ಮ ಮೈಸೂರಿನ ನೋಡ್ರ ಪ್ಯಾಲೇಸ್ ಇವಾಗ ಬಂದು ರೀಚ್ ಆದ್ವಿ. ನಾವೇನಾದರೂ ಬ್ಲೌಸ್ ವರ್ಕ್ ಎಲ್ಲ ಮಾಡಿಸ್ಬೇಕು ಅಂತಂದರೆ ಮೀನಾ ಬಜಾರ್ಗೆ ಬರೋದು. ಆಫ್ಟರ್ 1 year ಆದಮೇಲೆ ಬರ್ತಾ ಇದ್ದೀನಿ. ನಮ್ಮ ಮಮ್ಮಿ ಕಸಿನ್ ಮದುವೆ ಆದಾಗ ಇಲ್ಲೇ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದು. ಯಾವಾಗಲೂ ವರ್ಕ್ ಮಾಡಿಸ್ಬೇಕು ಬ್ಲೌಸ್ನ ಅಂದರೆ ಇಲ್ಲೇ ಕೊಡೋದು ನಾವು. ಸೊ ಫೈನಲಿ ರೀಚ್ ಆದೆ. ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ತೋರಿಸ್ತೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ. ಇವರಂತೂ ಸಿಕ್ಕಾಬಡೆ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ, ಅದು ಅಫೋರ್ಡೆಬಲ್ ಪ್ರೈಸ್ಗೆ. ಹೇಳೋದೇ ಬೇಡ ಯಾವ ಡಿಸೈನ್ ಬೇಕು ಅಂತ. ಅವರೇನೆ ನೋಡಿ ಯಾವ ಥರ ಸ್ಯಾರಿ ಇದೆ, ಅದಕ್ಕೆ ಯಾವ ರೀತಿ ವರ್ಕ್ ಮಾಡಬೇಕು ಎಲ್ಲ ಡಿಸೈಡ್ ಮಾಡಿ ಮಾಡಿಕೊಡ್ತಾರೆ ಬೇಕು ಅಂದರೆ. ನಾನು ಬಂದಿರೋದು ತಾಜ್ ಫ್ಯಾಷನ್ ಬೊಟಿಕ್ ಅಂತ. ನಿಮಗೆ ಗೊತ್ತು, ಮೀನಾ ಬಜಾರಲ್ಲಿ ತುಂಬ ವರ್ಷದಿಂದ ನಾನು ಇಲ್ಲೇ ವರ್ಕ್ ಮಾಡಿಸೋದು ಅಂತ. ಆ್ಯಂಡ್ ಇವರ ಕಾಂಟ್ಯಾಕ್ಟ್ ಡೀಟೇಲ್ ಕೂಡ ಇಲ್ಲೇ ಡಿಸ್ಪ್ಲೇ ಮಾಡ್ತೀನಿ. ಸೊ ಅಲ್ಲೇ ನೋಡಿ. ಆ್ಯಂಡ್ ನಾನು ಬ್ಲೌಸ್ ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸಿ ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲೆಲ್ಲ ಹಾಕ್ಕೊಡ್ತೀನಿ. ತಾಜ್ ಫ್ಯಾಷನ್ ಬೊಟಿಕ್ ಮೀನಾ ಬಜಾರಲ್ಲಿ ಅರಳಿ ಮರ ಇದೆಯಲ್ಲ, ಅದರ ಆಪೋಸಿಟೇ ಇರೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಬೇಗ ಬೇಕು ಅಂತ ಹೇಳಿದೆ, ಓಕೆ ಅಂತ ಹೇಳಿದ್ರು. ಮದುವೆ ಸೀಸನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, ಅಂದರೆ ತುಂಬಾ ಬ್ಯುಸಿ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬ್ರೈಡ್ಸ್ ಎಲ್ಲ ಬಂದು ಬ್ಲೌಸಸ್ನ ಕೊಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ, ವೆಯ್ಟ್ ಮಾಡಿದೆ. ನಾವು ಒಂದು 15 to 20 minutes ವೆಯ್ಟ್ ಮಾಡಿದ್ವಿ. ಸೊ ನನ್ನ ಸ್ಯಾರಿ, ಮಮ್ಮಿ ಸ್ಯಾರಿ ಎಲ್ಲನೂ ಕೊಟ್ಟು ಯಾವ ಥರ ವರ್ಕ್ ಮಾಡಬೇಕು ಅಂತ ಎಲ್ಲ ಹೇಳಿದ್ವಿ. ಆ್ಯಂಡ್ ಇವ್ರು ಸ್ಯಾರಿನ ವಾಪಸ್ ಕೊಡ್ತಾರೆ. ಇಲ್ಲಿ ಫಾಲ್ಸ್ ಎಲ್ಲ ಹಾಕೋದಿಲ್ಲ, ಸೊ ನಾವು ಬೇರೆ ಕಡೆ ಹಾಕ್ಸ್ಕೋಬೇಕು. ಬಟ್ ಬ್ಲೌಸ್ ಅಂತೂ ಯಾವ ಥರ ಬೇಕು ಆ ಥರನೇ ಸ್ಟಿಚ್ ಮಾಡಿ ಕೊಡ್ತಾರೆ. ತುಂಬ ಎಕ್ಸ್ಪೀರಿಯನ್ಸ್ ಟೈಲರ್ಸ್ ಇದ್ದಾರೆ. ಆ್ಯಂಡ್ ವರ್ಕೆಲ್ಲ ಅಲ್ಲೇ ಮಾಡ್ತಾ ಇರ್ತಾರೆ. ನಾನು ಆಫ್ಟರ್ ಲಾಂಗ್ ಟೈಮ್ ಬಂದೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಪ್ರೆಗ್ನೆಂಟ್ ಇರುವಾಗ ಬಂದು ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತಿತ್ತು. ಅದಾದಮೇಲೆ ಬರೋದಕ್ಕೆ ಆಗಿಲ್ಲ ಪಾಪು. ಆ್ಯಂಡ್ ಯಾವುದೇ ರೀತಿ ಫಂಕ್ಷನ್ಸ್ ಆಗಲಿ ಮದುವೆಗಳಾಗಲಿ ಯಾವುದೂ ಇರಲಿಲ್ಲ. ಇವಾಗ ಮದುವೆ ಇರೋದ್ರಿಂದ ಎಮರ್ಜೆನ್ಸಿ ಸ್ಟಿಚ್ ಮಾಡಿಸ್ಲೇಬೇಕು. ನಮ್ಮ ಮನೇಲಿ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಆ್ಯಂಡ್ ತೋಟಕ್ಕೆಲ್ಲ ಹೋಗ್ತಾ ಇರ್ತಾರೆ. ಇಲ್ಲಿ ಮನೇಲಿ ಯಾರೂ ಇಲ್ಲದೇ ಇರೋ ರೀಸನ್ನಿಂದ ಇಷ್ಟು ಡಿಲೇ ಆಯಿತು. ಸೊ ಫೈನಲಿ ಕೊಟ್ಟಿದ್ದಾಯಿತು. ಮಿನಿಮಮ್ 10 days ಆದರೂ ತೊಗೋತಾರೆ ಟೈಮು ವರ್ಕೆಲ್ಲ ಮಾಡೋದಕ್ಕೆ ಹೇಳಿದ್ದಾರೆ. ವಿತಿನ್ 10 days ಒಳಗಡೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ. ಬಿಕಾಸ್ ಮದುವೆ ಇರೋದು 10 days ಹಾಗಾಗಿ ಕೊಟ್ಬಿಟ್ಟು ಬಂದೆ.